ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಇದೆ. ಹಾಗಾಗಿಯೇ ಅಮೆರಿಕ ಈಗ ಮೆತ್ತಗಾದಂತೆ ಕಾಣಿಸ್ತಾ ಇದೆ. ಅಮೆರಿಕ ಯುದ್ಧ ನಿಲ್ಲಿಸಿದ್ರು ಕೂಡ ಇರಾನ್ ನಾವು ಜಗ್ಗಲ್ಲ ಅಂತ ಹೇಳ್ತಾ ಇದೆ, ಯುದ್ಧವನ್ನ ಬಿಡಲ್ಲ ಅಂತ ಹೇಳ್ತಿದೆ. ದಾಳಿಗಳ ಮೇಲೆ ದಾಳಿಗಳನ್ನ ಮುಂದುವರಿಸ್ತಾ ಇದೆ ಇರಾನ್. ನೀನು ನಿಲ್ಲಿಸಿದ್ರು ಕೂಡ ನಾನು ಬಿಡಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಇರಾನ್ ಅಮೆರಿಕಕ್ಕೆ ನೇರವಾಗಿ ಕೊಡ್ತಾ ಇದೆ. ಅಮೆರಿಕ ಇಸ್ರೇಲ್ ವಿರುದ್ಧ ಇರಾನ್ ಸಮರವನ್ನ ಮುಂದುವರಿಸ್ತಾ ಇದೆ. ಗಲ್ಫ್ ರಾಷ್ಟ್ರಗಳ ಮೇಲೆಯೂ ಕೂಡ ಇರಾನ್ ತನ್ನ ಕರಾರುವಕ್ಕು ದಾಳಿಯನ್ನು ಮುಂದುವರಿಸ್ತಾ ಇದೆ. UAE, ಕುವೈತ್, ಸೌದಿ ಮೇಲೂ ಕೂಡ ಇರಾನ್ ಆಕ್ರಮಣಕಾರಿ ದಾಳಿಯನ್ನು ಮುಂದುವರಿಸ್ತಾ ಇದೆ. ಅಮೆರಿಕದ ವಾಯುನೆಲೆಯ ಬಳಿ ಭಾರೀ ಸ್ಫೋಟವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕುವೈತ್ನ ವಿದ್ಯುತ್ ಸ್ಥಾವರಗಳನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಉಡಾಯಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಈ ಮೂಲಕ ಹೆಡೆತುಳಿದ ಸರ್ಪದಂತಾಗಿದೆ. ಅಕ್ಷರಶಃ ಇರಾನ್ ಪ್ರತೀಕಾರಕ್ಕಾಗಿ ಬುಸುಗುಡ್ತಾ ಇದೆ, ಹಪಹಪಿಸ್ತಾ ಇದೆ. ಇರಾನ್ ಇಸ್ರೇಲ್ ಹೇಳಿದ್ರು ಅಷ್ಟೇ, ಬೆಂಜಮಿನ್ ನೆತನ್ಯಾಹು ಹೇಳಿದ್ರು ಅಷ್ಟೇ, ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಅಷ್ಟೇ, ಅಮೆರಿಕ ಹೇಳಿದ್ರು ಅಷ್ಟೇ, ಯುದ್ಧವನ್ನು ನಿಲ್ಲಿಸಲ್ಲ ಅನ್ನುವಂತಹ ಮೆಸೇಜನ್ನು ಮತ್ತೊಮ್ಮೆ ನೇರವಾಗಿ ಪಾಸ್ ಮಾಡ್ತಾ ಇದೆ. ಇದು ಮತ್ತಷ್ಟು ಆತಂಕವನ್ನು ಮಿಡಲ್ ಈಸ್ಟ್ನಲ್ಲಿ ಜಾಸ್ತಿ ಮಾಡ್ತಾ ಇರುವಂಥದ್ದು. ಫೆಬ್ರವರಿ 28ನೇ ತಾರೀಕು ಖಮೇನಿ ಹತ್ಯೆಯ ಮೂಲಕ ಶುರುವಾದಂತಹ ಯುದ್ಧ ಇದು 25ನೇ ದಿನವನ್ನು ಪೂರೈಸ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ರಾಘು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಫೆಬ್ರವರಿ 28ಕ್ಕೆ ಖಮೇನಿ ಹತ್ಯೆಯ ಮೂಲಕ ಶುರುವಾದಂತಹ ಯುದ್ಧ ಇದು ಇವತ್ತು 25ನೇ ದಿನಕ್ಕೆ ಕಾಲಿಟ್ಟಿದೆ. ಅಮೆರಿಕ ಮೆತ್ತಗಾದ್ರೂ ಇಸ್ರೇಲ್ ಮತ್ತು ಇರಾನ್ ತಣ್ಣಗಾಗಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಈ ದಾಳಿಗಳ ಮೂಲಕ ಕೊಡ್ತಿದಾರಾ ಅಂತ? ಪ್ರೇಮ್, ಖಂಡಿತವಾಗಿಯೂ ಕೂಡ ಆರಂಭದಲ್ಲಿ ಯಾವಾಗ ದೊಡ್ಡ ಪ್ರಮಾಣದಲ್ಲಿ US ಇರಾನ್ನ ಮೇಲೆ ದಾಳಿಯನ್ನು ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತು, ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ಇರಾನನ್ನು ಬಿಡೋದಿಲ್ಲ ಅನ್ನುವಂಥ ಎಚ್ಚರಿಕೆಗಳನ್ನ ಕೊಟ್ಟಿತ್ತು. ಬಟ್ ಅದು ದಿನ ಕಳೀತಾ ಇದ್ದಾಗೆ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ USಗೆ ಇರಾನ್ ಅಷ್ಟು ಸುಲಭವಾಗಿ ಬಗ್ಗಲ್ಲ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾದ ಕಾರಣಕ್ಕಾಗಿಯೇ ಸದ್ಯ ಈಗ ಇರಾನ್ ವಿರುದ್ಧವಾಗಿ ಎಲ್ಲೋ ಒಂದು ಕಡೆ ಅಮೆರಿಕ ಶಾಂತಿ ಮಾತುಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಮುಂದಾಗ್ತಾ ಇದೆ ಎನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿಗಳು. ಬಟ್ ಆದರೆ ಇರಾನ್ ಯಾವುದೇ ಕಾರಣಕ್ಕೂ ನಮ್ಮ ನಾಯಕರನ್ನ ಕೊಂದಿರುವಂಥ ದೇಶಗಳನ್ನು ನಾವು ಬಿಡೋದಿಲ್ಲ ಅನ್ನುವಂಥ ಹೋರಾಟದಲ್ಲೇ ಮುಂದುವರೆದಾಗೆ ಕಾಣ್ತಿದೆ. ಸೊ ಅದೇ ಕಾರಣಕ್ಕಾಗಿ ಅಮೆರಿಕ ಎಲ್ಲೋ ಒಂದು ಕಡೆ ತನ್ನ ನಿಲುವನ್ನು ಬದಲಾಯಿಸುವ ಹಂತಕ್ಕೆ ಅಥವಾ ಆ ಯೋಚನೆಗೆ ಬಂದರೂ ಕೂಡ ಇರಾನ್ ಯಾವುದೇ ಕಾರಣಕ್ಕೂ ನನ್ನ ನಿಲುವು ಬದಲಾಗೋದಿಲ್ಲ ಅನ್ನುವಂಥ ಸಂದೇಶಗಳನ್ನು ಈಗ ಗಲ್ಫ್ ರಾಷ್ಟ್ರಗಳ ಮೇಲಿನ ದಾಳಿಯನ್ನು ಮುಂದುವರಿಸೋದ್ರ ಮುಖಾಂತರವಾಗಿ ನೇರವಾಗಿ ಕೊಡ್ತಾ ಇದೆ. ಕುವೈತ್, ಬಹ್ರೇನ್ ಸೇರಿದಂತೆ ಅನೇಕ ಗಲ್ಫ್ ರಾಷ್ಟ್ರಗಳ ಮೇಲಿನ ದಾಳಿಯನ್ನು ಮುಂದುವರಿಸ್ತಾ ಇದೆ. ಜೊತೆಗೆ ಇಸ್ರೇಲ್ ಮೇಲಿನ ದಾಳಿಯನ್ನು ಕೂಡ ಈಗ ನೇರವಾಗಿ ಮಾಡ್ತಾ ಇರುವಂಥ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ನಾವು ಯುದ್ಧದಿಂದ ಹಿಂದೆ ಸರಿಯೋಲ್ಲ ಅನ್ನುವಂಥ ಬಹಳ ಕ್ಲಿಯರ್ ಮೆಸೇಜ್ ಅನ್ನ ಸದ್ಯ ಎರಡೂ ದೇಶಗಳಿಗೆ ಕೊಟ್ಟ ಹಾಗೆ ಕಾಣ್ತಾ ಇದೆ. ಸೊ ಅದೇ ನಿಟ್ಟಿನಲ್ಲಿ ಈಗ ಕುವೈತ್ನ ಮೇಲೂ ಕೂಡ ದಾಳಿಯನ್ನು ಮಾಡುವಂಥದ್ದು, ಅಲ್ಲಿನ ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿಯನ್ನು ಮಾಡೋದ್ರ ಮುಖಾಂತರವಾಗಿ 7ಕ್ಕೂ ಹೆಚ್ಚು ವಿದ್ಯುತ್ ಮಾರ್ಗಗಳೇನಿದ್ವು ಅವುಗಳನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುವ ರೀತಿಯಲ್ಲಿ ಮಾಡಿದೆ. ಬೆಳಿಗ್ಗೆ ಸರಿಸುಮಾರು ಒಂದು ಕೆಲ ಗಂಟೆಗಳ ಹಿಂದಷ್ಟೇ ಈ ದಾಳಿ ಆರಂಭ ಆಗುತ್ತೆ. ದಾಳಿ ಆರಂಭ ಆಗ್ತಾ ಇದ್ದಾಗೇನೆ ಬೇರೆ ಆಯ್ಕೆಗಳಿದೆ, ಎಲ್ಲ ಮಾರ್ಗಗಳನ್ನು ಕೂಡ ಈಗ ಕುವೈತ್ ಬಂದ್ ಮಾಡಿದೆ. ಇದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸಚಿವಾಲಯ ಕೂಡ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟು ಜನ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಒಂದಷ್ಟು ಸೂಚನೆಗಳನ್ನು ಕೂಡ ಕೊಡ್ತಾ ಇದೆ. ಸೊ ಅಲ್ಲಿಗೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ಹೋರಾಟಗಳೇನಿದೆ ಅಥವಾ ನಮ್ಮ ನಿಲುವೇನಿದೆ ಅದರಿಂದ ನಾವು ಹಿಂದೆ ಸರಿಯಲ್ಲ ಅನ್ನುವಂತ ನಿಲುವಿಗೆ ಇರಾನ್ ತಟಸ್ಥವಾಗಿ ನಿಂತ ಹಾಗೆ ಕಾಣ್ತಾ ಇದೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.